ಹಾಯ್ ಹೆಲೋ ನಮಸ್ತೆ ವೆಲ್ಕಮ್ ಟು ವಿ ಗೈಡ್. ಇವತ್ತು ನಾವು ಓರಿಯನ್ ಮಾಲ್ ಅಲ್ಲಿ ಕ್ರಿಸ್ಮಸ್ ಸೆಲೆಬ್ರೇಷನ್ ಹೇಗಿರುತ್ತೆ ಅಂತ ನೋಡೋಣ. ಇಲ್ಲಿ ಪ್ರತಿ ವರ್ಷ ಡಿಫ್ರೆಂಟ್ ಆಗಿ ಡೆಕೋರೇಷನ್ ಮಾಡಿರ್ತಾರೆ. ಈ ಕ್ರಿಸ್ಮಸ್ ಟೈಮ್ ಅಲ್ಲಿ ಓರಿಯನ್ ಮಾಲ್ ಅಲ್ಲಿ ಕ್ರಿಸ್ಮಸ್ ಟ್ರೀನ ತುಂಬಾ ಚೆನ್ನಾಗಿ ಡೆಕೋರೇಟ್ ಮಾಡಿರ್ತಾರೆ. ಹಾಗೆ ರಾತ್ರಿ ಹೊತ್ತು ಫುಲ್ ಲೈಟಿಂಗ್ಸ್ ಅಲ್ಲಿ ತುಂಬಾ ಚೆನ್ನಾಗಿ ಕಾಣುತ್ತೆ. ನೀವಿಲ್ಲಿ ನೋಡ್ಬೋದು ಎಷ್ಟು ದೊಡ್ಡ ಕ್ರಿಸ್ಮಸ್ ಟ್ರೀ ಡೆಕೋರೇಷನ್ ಮಾಡಿದ್ದಾರೆ. ಇದು ಮೋಸ್ಟ್ಲಿ ಒಂದು 10 ಫೀಟ್ ಅಷ್ಟು ಇರ್ಬೋದು. ಈ ಟೈಮ್ ಅಲ್ಲಿ ತುಂಬಾ ಜನಗಳು ಸೇರಿರ್ತಾರೆ, ಕ್ರೌಡ್ ಜಾಸ್ತಿ ಇರುತ್ತೆ. ಇಲ್ಲಿ ಬಣ್ಣ ಬಣ್ಣದ ದೀಪಗಳು ಮತ್ತು ಹಬ್ಬದ ಡೆಕೋರೇಷನ್ ಗಳು ಎಲ್ಲರ ಮನೆ ಸೆಳೆಯುತ್ತೆ. ಈ ಕ್ರಿಸ್ಮಸ್ ಟ್ರೀ ಮುಂದೆ ಸೆಲ್ಫಿ ತಗೊಳಕ್ಕೆ ತುಂಬಾ ಚೆನ್ನಾಗಿರುತ್ತೆ, ಫೋಟೋನು ತುಂಬಾ ಚೆನ್ನಾಗಿ ಬರುತ್ತೆ. ಮಕ್ಕಳಿಗೆ ವಿಶೇಷ ಆಕರ್ಷಣೆಯಾಗಿ ಸಾಂತಾ ಕ್ಲಾಸ್ ಭೇಟಿ, ಉಡುಗೊರೆ ವಿತರಣೆ ಮತ್ತು ಫೋಟೋ ಸೆಷನ್ಗಳು ಆಯೋಜಿಸಲಾಗಿರುತ್ತದೆ. ಈ ಕ್ರಿಸ್ಮಸ್ ಸಂದರ್ಭದಲ್ಲಿ ಮಕ್ಕಳಿಗೋಸ್ಕರ ಟಾಯ್ ಟ್ರೈನು ಇರುತ್ತೆ. ಮಕ್ಕಳು ತುಂಬಾ ಖುಷಿ ಪಟ್ಟು ಆಟ ಆಡ್ಬೋದು. ಚಿಕ್ಕ ಮಕ್ಕಳ ಜೊತೆ ನಾವು ಕುತ್ಕೊಂಡು ನಾವು ಈ ರೈಡ್ ನ ಎಂಜಾಯ್ ಮಾಡ್ಬೋದು. ಓರಿಯನ್ ಮಾಲ್ ಪಕ್ಕದಲ್ಲಿರೋ ಪಾಂಡ್ ಅಲ್ಲಿ ಈ ತರ ಗಿಫ್ಟ್ ನ ಡೆಕೋರೇಟ್ ಮಾಡಿ ಇಟ್ಟಿದ್ದಾರೆ. ಸಾಂತಾ ಕ್ಲಾಸ್ ಗಿಫ್ಟ್ ಕೊಡೋ ತರ ಡೆಕೋರೇಷನ್ ಮಾಡಿದ್ದಾರೆ. ಇದು ರಾತ್ರಿ ಲೈಟಿಂಗ್ಸ್ ಗೆ ಇನ್ನ ತುಂಬಾ ಚೆನ್ನಾಗಿ ಕಾಣುತ್ತೆ. ಆ ಗಿಫ್ಟ್ ಎಲ್ಲ ಲೈಟಿಂಗ್ಸ್ ಅಲ್ಲಿ ಹೈಲೈಟ್ ಆಗುತ್ತೆ, ನೀರ್ ಮೇಲೆ ತೇಲ್ಕೊಂಡು ತುಂಬಾ ಚೆನ್ನಾಗಿ ಕಾಣುತ್ತೆ. ರಾತ್ರಿ ಹೊತ್ತು ಲೈಟಿಂಗ್ಸ್ ಅಲ್ಲಿ ಈ ತರ ಫೋಟೋನು ತುಂಬಾ ಚೆನ್ನಾಗಿ ಬರುತ್ತೆ. ಇಲ್ಲಿ ಗಾಳಿ ಬರುವಾಗ ಗಿಫ್ಟ್ ಎಲ್ಲ ಮೂವ್ ಆಗುತ್ತೆ ನೀರ್ ಮೇಲೆ, ಅದು ತುಂಬಾ ಚೆನ್ನಾಗಿ ಕಾಣುತ್ತೆ. ನೀವು ಕ್ರಿಸ್ಮಸ್ ಸೆಲೆಬ್ರೇಟ್ ಮಾಡಿದ್ರೆ ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಈ ಟೈಮ್ ಅಲ್ಲಿ ಆಫೀಸ್ ಅಲ್ಲಿ ಸೀಕ್ರೆಟ್ಸ್ ಅಂತ ಆಡಿಸ್ತಾರೆ. ಅದರಲ್ಲಿ ನೀವೇನಾದ್ರೂ ಪ್ರ್ಯಾಂಕ್ ಮಾಡಿದ್ರೆ ಕಮೆಂಟ್ ಅಲ್ಲಿ ತಿಳಿಸಿ. ನಾನೊಂದು ವಿಡಿಯೋ ನೋಡಿದ್ದೆ, ಅದರಲ್ಲಿ ಅವ್ರು ಗೋಧಿ ಹಿಟ್ಟು ಕೊಟ್ಟಿದ್ರು. ಹಾಗೆ ನೀವ್ ಏನ್ ಐಟಮ್ ಗಿಫ್ಟ್ ಕೊಟ್ಟಿದ್ರಿ ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ನೋಡಿ, ಲೈಫ್ ಅಲ್ಲೂ ಹೀಗೆ ಗಿಫ್ಟ್ ನೀರ್ ಮೇಲೆ ತೇಲ್ತಾ ಇರತ್ತೆ. ನಾವು ಹಿಡಿಯಕ್ ಹೋದ್ರೆ ಅದು ದೂರ ದೂರ ಹೋಗುತ್ತೆ. ಅದೇ ನೀವು ಸುಮ್ನೆ ನೀರಲ್ಲಿ ನಿಂತ್ಕೊಂಡ್ರೆ ಅದಾಗೆ ಗಿಫ್ಟ್ ಹರ್ಕೊಂಡ್ ನಿಮ್ ಹತ್ರ ಬರುತ್ತೆ. ಲೈಫ್ ಅಲ್ಲೂ ಹೀಗೆ ಟೈಮಿಗೋಸ್ಕರ ವೇಟ್ ಮಾಡ್ಬೇಕು. ಇಲ್ಲಿ ಸಾಂತಾ ಕ್ಲಾಸ್ ಎಲ್ಲರಿಗೂ ಗಿಫ್ಟ್ ಕೊಡೋ ತರ ದೇವ್ರು ನಮ್ಮೆಲ್ಲರ ಲೈಫ್ ಅಲ್ಲೂ ಆಪರ್ಚುನಿಟೀಸ್ ಕೊಡ್ತಾ ಇರ್ತಾರೆ. ನಾವು ಕರೆಕ್ಟ್ ಟೈಮಿಗೆ ವೇಟ್ ಮಾಡ್ಬೇಕಾಗತ್ತೆ. ಚಿಕ್ಕ ವಯಸ್ಸಲ್ಲಿ ಹೇಳ್ತಾ ಇದ್ರು, ವಿಶ್ ನ ಬರ್ದ್ಬಿಟ್ಟು ರಾತ್ರಿ ಹೊತ್ತು ಸಾಕ್ಸ್ ಅಲ್ಲಿ ಹಾಕಿಟ್ರೆ ಕ್ರಿಸ್ಮಸ್ ದಿನ ವಿಶ್ ಫುಲ್ಫಿಲ್ ಆಗತ್ತೆ ಅಂತ. ಸೊ ನಾನು ಕೆಲವು ಸತಿ ಚಿಕ್ಕ ವಯಸ್ಸಲ್ಲಿ ವಿಶಸ್ ನ ಬರ್ದ್ಬಿಟ್ಟು ಸಾಕ್ಸ್ ಅಲ್ಲಿ ಹಾಕಿಡ್ತಾ ಇದ್ದೆ. ಕೆಲವು ಸತಿ ವಿಶ್ ಗಳು ಫುಲ್ಫಿಲ್ ಆಗ್ತಾ ಇತ್ತು, ಕೆಲವು ಸತಿ ಆಗ್ತಾ ಇರ್ಲಿಲ್ಲ. ನೋಡಿ, ಇಲ್ಲಿ ಲಂಡನ್ ಬಸ್ ಅಂತ ಬಿಟ್ಟಿದ್ದಾರೆ. ಇಲ್ಲಿ ಚಿಕ್ಕ ಮಕ್ಳು ದೊಡ್ಡವರು ಎಲ್ಲರೂ ಕೂತಿದ್ದಾರೆ. ನೋಡಿ, ಇಲ್ಲಿ ಚಿಕ್ಕ ಮಕ್ಕಳ ಮನಸ್ಸಿರೋ ದೊಡ್ಡವರು ಈ ಟಾಯ್ ಟ್ರೈನ್ ನಲ್ಲಿ ರೈಡ್ ಮಾಡ್ಕೊಂಡು ಎಂಜಾಯ್ ಮಾಡ್ತಾ ಇದ್ದಾರೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಎಲ್ಲರಿಗೂ ಮೆರಿ ಕ್ರಿಸ್ಮಸ್ ಅಂಡ್ ಹ್ಯಾಪಿ ನ್ಯೂ ಇಯರ್.